ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಮಂಡೇ ನಿಮಗೆ ಗೊತ್ತು. ನೆನ್ನೆನೂ ನಾನು ಕೆಲಸಕ್ಕೆ ಹೋಗಿದ್ದೆ. ಸಂಡೇ ನನಗೆ ಲೀವ್ ಇರಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇನ್ನು ಮಂಡೇ ನಿಮಗೆ ಗೊತ್ತು. ಇವತ್ತು ನನ್ನ ಫೇವ್ರೇಟ್ ಗಾಡ್ ಶಿವನ ವಾರ. ಫ್ರೆಂಡ್ಸ್, ಎಲ್ರಿಗೂ ಒಂದೊಂದು ವಾರ ಒಂದೊಂದು ವ್ಯತ್ಯಾಸ ಥರ ಇರುತ್ತೆ. ಆದರೆ ನಾನು ಜಾಸ್ತಿ ಇಷ್ಟಪಡೋ ವಾರ ಬಂದು ಸೋಮವಾರ. ಯಾಕೆ ಅಂದರೆ ನಾನು ಯಾವಾಗ ಆಗಲಿ ಫ್ರೆಂಡ್ಸ್, ನನಗೇನೇ ಕಷ್ಟ ಬರಲಿ, ನೋವಿರಲಿ, ಖುಷಿಯಿಂದ ನಾವು ಯಪ್ಪ ಶಿವ ಅಂತ ಅನ್ಕೋತೀನಿ. ಹಂಗಾಗಿ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ನಾನು ಗಣೇಶನ ಪೂಜೆ ಮಾಡ್ತೀನಿ, ಆಂಜನೇಯಂದು ಪೂಜೆ ಮಾಡ್ತೀನಿ. ನಾನು ಯಾವಾಗಲೂ ನನ್ನ ತಂದೆ ಮನೆಯಲ್ಲಿರೋ ಶಿವ ಮತ್ತು ವೀರಭದ್ರೇಶ್ವರ, ಭದ್ರಕಾಳಮ್ಮ, ನಾನು ಒಂದು ದಿನದಲ್ಲಿ ಫ್ರೆಂಡ್ಸ್ ಒಂದು ಸರಿನಾದರೂ ನಾನು ಶಿವ ಅಂತ ಅಂದೇ ಇರೋ ದಿನವೇ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್, ಎಲ್ರಿಗೂ ಅವ್ರವ್ರ ದೇವರು ಅವ್ರವ್ರು ಏನಿರುತ್ತೆ ಅದಿಷ್ಟ ಆಗುತ್ತೆ. ಈಗ ನಮ್ಮ ದೇವರು ನಮಗಿಷ್ಟ ಆದರೆ ನಿಮ್ಮ ದೇವರು ನಿಮಗಿಷ್ಟ. ಅದನ್ನು ನಾವು ಯಾರಿಗೂ ನಾವು ಕಂಡೀಷನ್ ಮಾಡೋ ಹಾಗಿಲ್ಲ. ನೀವು ಇದೇ ದೇವ್ರನ್ನ ಪೂಜೆ ಮಾಡಿ ಇದನ್ನೇ ಆರಾಧಿಸಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಫ್ರೆಂಡ್ಸ್, ಎಲ್ಲರಿಗೂ ನನಗಾಗಿರ್ಬೋದು ಎಲ್ರಿಗೂ ಅವ್ರವ್ರದ್ದೇ ಒಂದು ಅಭ್ಯಾಸ ಇರುತ್ತೆ. ನೋಡಿ, ನಾವು ನಮ್ಮ ಮನೆ ದೇವರು ಅಂದರೆ ಎಷ್ಟು ಖುಷಿಯಿಂದ ಹೋಗ್ತೀವಿ. ಎಲ್ಲರೂ ಅಷ್ಟೇ, ಏನಾದರೂ ಅವ್ರ ಮನೆ ದೇವರು ನೋಡಬೇಕು ಅಂದರೆ ಫ್ರೆಂಡ್ಸ್, ಅವರು ಅಷ್ಟು ತುಂಬಾ ಖುಷಿಯಿಂದ ಹೋಗ್ತಾರೆ. ನಾನು ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೆ ದೇವರಿಗೆ ವರ್ಷಕ್ಕೊಂದ್ಸಲಿ ಪೂಜೆ ಮಾಡಿಸ್ತೀನಿ. ಹೋಗುವಾಗೆಲ್ಲ ನಾನು ತುಂಬ ಖುಷಿಯಿಂದನೇ ಹೋಗ್ತೀನಿ. ಅಲ್ಲೋದ್ರೆ ಆ ದೇವ್ರು ಹೂವು ಕೊಟ್ಟರಂತೂ ನನ್ನಷ್ಟು ಸಂತೋಷ ಪಡೋರು ಯಾರಿಲ್ಲ ಈ ಪ್ರಪಂಚದಲ್ಲಿ. ಅದು ಇನ್ನೊಂದು ಫ್ರೆಂಡ್ಸ್, ನಾನು ಹೆಮ್ಮೆಯಿಂದನೇ ಹೇಳ್ಕೋಬೇಕು ಅದನ್ನು. ಯಾಕೆ ಅಂದರೆ ನನಗೆ ಯಾವಾಗಲೇ ಹೋಗಲಿ ಫ್ರೆಂಡ್ಸ್, ಆ ದೇವರು ನಮ್ಮ ಶಿವ ಆಗಿರ್ಬೋದು, ವೀರಭದ್ರೇಶ್ವರ ಆಗಿರ್ಬೋದು, ಒಂದೇ ಒಂದು ದಿನಕ್ಕೂ ನಾನು ಕೇಳಿರ್ತೀಯ ಹೂವು ಆಗಿಲ್ಲ ಅಂತ ಹೇಳಿಲ್ಲ ಫ್ರೆಂಡ್ಸ್. ನನಗೆ ಯಾವಾಗಲೇ ಆಗಲಿ ನಾನೇನು ಜಾಸ್ತಿ ಅತಿಯಾಗಿ ಏನು ಕೇಳ್ಕೊಳ್ಳಲ್ಲ ಫ್ರೆಂಡ್ಸ್. ಏನೋ ನನ್ನ ಆರೋಗ್ಯ, ನಂದೇನಾದರೂ ಪ್ರಾಬ್ಲಮ್ ಇದ್ದರೆ ದೇವ್ರ ಹತ್ರ ಕೂತ್ಕೊಂಡು ಕೇಳ್ಕೊತೀನಿ. ಈ ಸಲ ಫ್ರೆಂಡ್ಸ್ 1 ಅವರ್ ಕೂತಿದ್ದೀನಿ, ನನಗಾಗಲಿಲ್ಲ. 3 ಜನಕ್ಕೆ ಹೂವು ಆಯಿತು. ಆದರೆ ನಾನು 1 ಅವರ್ ಕೂತ್ಕೊಂಡು ದೇವ್ರ ಹತ್ರ ನನ್ನ ಕಷ್ಟ ಎಲ್ಲನೂ ಬೇಡ್ಕೊಂಡು, ಆಮೇಲೆ ನಮ್ಮ ಅಣ್ಣ ಮಂಗಳಾರತಿ ಮಾಡ್ದೆ, ನಮ್ಮ ದೊಡ್ಡಪ್ಪನ ಮಗ 2 ಸಲ ಮಾಡ್ದೆ. ಲಾಸ್ಟ್ಗೆ ಅವಳು ಏನು ಕೇಳ್ತಾವಳೆ, ಕೊಡಪ್ಪ ದೇವರೇ, ನೀನು ಸೇವೆ ಮಾಡ್ತಾವಳಲ್ಲ ಅಂತ ಎಲ್ಲ ಹೇಳಿದ್ರು ಫ್ರೆಂಡ್ಸ್. ನಾನು ಡೋರ್ಗೆ ಪ್ರಬಳೆ ಮಾಡಿದ್ದೆ. ಆ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಿ. ಅದನ್ನು ಮಾಡ್ಸೋಕ್ಕೆ ಹೋದಾಗ ನಾನು ತಿರ್ಗೋದು. ಇನ್ನೇನು ಫ್ರೆಂಡ್ಸ್, ಇನ್ನೊಂದು 2-3 ಮಂತ್ ಬಿಟ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ನಾನು ವರ್ಷಕ್ಕೊಂದು ಸಲ ಅಭಿಷೇಕ ಪೂಜೆ ಮಾಡಿಸ್ತೀನಿ. ಈ ಸಲ ಬಂದು ಫ್ರೆಂಡ್ಸ್, ನಾನು ನಮ್ಮ ವೀರಭದ್ರೇಶ್ವರ ದೇವರಿಗೆ ಬೆಳ್ಳಿದೊಂದು ಪಂಚಪತ್ರೆನ ನಾನು ಹರಿಸ್ಕೊಂಡಿದ್ದೀನಿ. ಅದಕ್ಕೆ ಅದನ್ನು ತಗೊಂಡೋಗಿ ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು 1 ವರ್ಷಕ್ಕೊಂದು ಸಲ ಒಟ್ಟಿಗೆ ಪೂಜೆ ಮಾಡ್ಕೊಂಡು, ಈಗ ಅಲ್ಲಿಂದ ಬಂದಮೇಲೆ ಫ್ರೆಂಡ್ಸ್, ನಾನು ಯಾವ ದಿನದಲ್ಲಿ ಪೂಜೆ ಮಾಡಿದ್ದೀನಿ ಅಂತ ಬರೆದಿರ್ತೀನಿ ಕ್ಯಾಲೆಂಡ್ರಲ್ಲಿ, ಡೈರಿಲಿ. ಅದಕ್ಕೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ಸ್ ನಾನು ಕರೆಕ್ಟಾಗಿ 1 ವರ್ಷಕ್ಕೆ ಹೋಗಿ ಮಾಡಿಸ್ಬಿಡ್ಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನಾವು ಕೆಲಸದ ಬೀಜಲ್ಲಿ ಇರ್ತೀವಲ್ಲ, ಮರ್ತ್ಕೊಳ್ಳೋದು ಇಲ್ಲ, ಏನಾದರೂ ಒಂದು ದುಡ್ಡು ಪ್ರಾಬ್ಲಮ್ಮು ಫ್ರೆಂಡ್ಸ್. ದುಡ್ಡಿನ ಪ್ರಾಬ್ಲಮ್ಮು ಯಾರಿಗಿಲ್ಲ ಈ ಪ್ರಪಂಚದಲ್ಲಿ. ನನಗಿರ್ಬೋದು, ನಿಮಗಿರ್ಬೋದು, ಎಲ್ರಿಗೂ ಇದ್ದೇ ಇರುತ್ತೆ ಪ್ರಾಬ್ಲಮ್. ಎಲ್ಲರಿಗೂ ಇರುತ್ತೆ. ಕಷ್ಟಪಟ್ಟರೆ ಫ್ರೆಂಡ್ಸ್ ನಿಮಗೆಲ್ಲ ಸುಖ ಸಿಗೋದು. ಹಂಗಾಗಿ ಫ್ರೆಂಡ್ಸ್ ಹೋಗಿಲ್ಲ. ಇನ್ನು ನಾನು ಕ್ಯಾಲೆಂಡ್ರ್ ನೋಡೂ ಇಲ್ಲ ನಾನು ಎಷ್ಟು ಬರ್ದಿದ್ದೀನಿ ಅಂತ. ಇನ್ನು ಫ್ರೆಂಡ್ಸ್, ಇದು ನಾನು ನೋಡಿ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಲ್ಲ, ಸೆರಗು ಈ ಥರ ಬಂದಿದೆ. ಇನ್ನು ಬ್ಲೌಸು ಈ ಥರ ಪ್ಲೇನ್ ಬಂದಿದೆ. ಇದು ಯಾಕೋ ಫ್ರೆಂಡ್ಸ್ ವಾಶ್ ಮಾಡೋದು ಸ್ವಲ್ಪ ಟೈಟ್ ಆಗೈತೆ. ಅದನ್ನು ಇವತ್ತು ಬಿಚ್ಕೋತೀನಿ. ಇದನ್ನು ಬ್ಲೌಸ್ ಸ್ಟಿಚ್ಚನ್ನ ನೋಡಿ ಫ್ರೆಂಡ್ಸ್, ಇದು ಪಿಂಕ್ ಕಲರು. ಆದರೆ ತುಂಬ ಸಾಫ್ಟ್ ಇದೆ, ಉಟ್ಕೊಳ್ಳೋಕ್ಕೂ ಬೇಗ ಉಟ್ಕೋಬೋದು. ಐರನ್ ಮಾಡಿಲ್ಲ ಅಂದ್ರೂ ಆರಾಮಾಗಿ ಉಟ್ಕೋಬೋದು. ನಂದು ಎಲ್ಲ ಅಲ್ಲಿ ಕಂಪ್ನಿಲಿದ್ದನ ಫ್ರೆಂಡ್ಸ್. ಆವಾಗ ಆನ್ಲೈನಲ್ಲಿ ನಾನು ನನ್ನ ಹತ್ರ ವರ್ಕ್ ಮಾಡೋ ಕೆಲಸದವರು ಮತ್ತು ಇನ್ನೊಬ್ಬರು ನಮ್ಮ ಎಂಪ್ಲಾಯ್ ಮೇಡಮು ಸೇರಿ, ಈ ಸ್ಯಾರಿ ತುಂಬ ಚೆನ್ನಾಗಿದೆ, ಫಸ್ಟ್ ಒಂದು ಬುಕ್ ಮಾಡಿ ನೋಡೋಣ ಬರಲಿ ಅಂದರು. ಅದಕ್ಕೆ ನಾನು ಹೇಳಿದೆ, ಮೇಡಮ್ ಒಂದು ಏನಕ್ಕೆ ಬುಕ್ ಮಾಡೋದು, ನಾವು ಎಷ್ಟು ಜನ ತಾತೀವಿ ಅಷ್ಟು ಜನ ಬುಕ್ ಮಾಡೋಣ, ಬಂದಮೇಲೆ ನಾವು ಮಾಮೂಲಿ ರಿಟರ್ನ್ ಮಾಡಲೇಬೋದಲ್ಲ ಅಂತ ಹೇಳಿ ತಗೊಂಡಿದ್ದೆ. ಒಂದು 4-5 ಜನ ತಗೊಂಡಿದ್ವಿ. ಆದರೆ ಫ್ರೆಂಡ್ಸ್, ನಾನು ಆನ್ಲೈನ್ದು ಜಾಸ್ತಿ ಬೈ ಮಾಡಲ್ಲ. ಯಾಕಂದರೆ ನಾನು ಚಿಕ್ಕಪೇಟೆಗೆ ಹೋಗ್ತೀನಲ್ಲ. ಈಗ ನೆನ್ನೆ ಮಾತ್ರ ಫ್ರೆಂಡ್ಸ್, ನನಗೊಂದು ಸೀರೆ ಇಷ್ಟ ಆಗಿತ್ತು, ಮಾಡಿದ್ದೀನಿ. ಅದು ಇನ್ನೂ ಬರೋಕ್ಕೆ 1 ವೀಕ್ ಮೇಲಾಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಅದನ್ನೇ ಬ್ಲೌಸ್ ಹೊಲ್ಸ್ಕೊಳ್ಳೋಣ ನಾನು ಬರ್ತಡೆಗೆ ಅಂತ. ಅಂದರೆ ಏನೋ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ನಾನು ಎತ್ತಿಕ್ಕಿರೋ ಸೀರೆಗಳು ಇವತ್ತು ಹೋಗಲ್ಲ. ಯಾಕಂದರೆ ಇವತ್ತು ಸೋಮವಾರ ಅಲ್ವ, ಅವರು ರಂಜಾನ್ ಎಲ್ಲ ಮುಗ್ದೈತಲ್ಲ, 2 ದಿವಸ ಬಿಟ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ಸೈಲೆಂಟ್ ಆಗಿದ್ದೀನಿ. ಇನ್ನೇನು ಇವತ್ತು 23 ಡೇಟು, ನಾಳೆ 20ಕ್ಕೆ ನೋಡೋಣ. ನಾಳೆ ಆದರೆ ನಾಳೆ ಹೋಗಿ ಕೊಟ್ಬಿಟ್ಟು ಹೋಗ್ತೀನಿ. ಏನಿಲ್ಲ, ಒಂದು ಡಿಸೈನ್ ಎಲ್ಲ ನಾನು ಫೋಟೋ ತಗೊಂಡಿರ್ತೀನಿ, ಇವತ್ತು ತಕ್ಕೊತೀನಿ. ನಾಳೆ ಹೋಗ್ಬಿಟ್ಟು ಇದಕ್ಕೆ ಈ ಡಿಸೈನು ಅಂತೇಳಿ ಫ್ರೆಂಡ್ಸ್ ನಾನು ಕೊಟ್ಟು ಬರ್ತೀನಿ. ಅದರಲ್ಲಿ 2 ಉಟ್ಕೊಂಡಿರೋ ಸೀರೆ ಯಾವಾಗ ಹುಟ್ಟಿದ್ದೀನಿ ಅಂದರೆ ಯುಗಾದಿಗೆ ಮತ್ತು ವುಮೆನ್ಸ್ ಡೇಗೆ. ಅದೆರಡು ಗಿಫ್ಟ್ ಸ್ಯಾರಿನೇ. ಈಗ ಕೊಡ್ತಾ ಇರೋದು ನಂದು ಗಿಫ್ಟ್ ಸ್ಯಾರಿನೇ ಹೊಲಿಯೋಕ್ಕೆ. ಇನ್ನು 2 ಸೀರೆ ಇದೆ ಫ್ರೆಂಡ್ಸ್ ಹೊಲಿಯೋಕ್ಕೆ ಕೊಡೋದು. ಅದನ್ನು ಇವಾಗ ಹೊಲಿಯೋಕ್ಕೆ ಕೊಡೋಲ್ಲ. ಇನ್ನೊಂದು ನನ್ನ ಮಗಳು ನನಗೆ ಗಿಫ್ಟ್ ತಂದು ಕೊಟ್ಟಿದ್ದು ಸ್ಯಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಈ ಸಲ 3 ಕೊಡಬೇಕು ಅಂದ್ಕೊಂಡಿದ್ದೀನಿ. ಡ್ರೆಸ್ ಅಂತೂ 3 ಇದೆ, ಅದನ್ನೆಲ್ಲ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಮಗೆ 25 ಸಂಬಳ ಆಗುತ್ತೆ. ಅವಾಗ ಒಂದು 2,000 ಅವ್ರಿಗೆ ಕೊಟ್ಟು ಹೊಲಿಯೋಕ್ಕೆ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ದುಡ್ಡಿಲ್ಲದೆ ಯಾಕೆ ಹೋಗೋದಂದರೆ ನಾನೇನು ಯಾವುದು ಬಾಕಿ ಕೊಡಬೇಕಾಗಿಲ್ಲ. ಇನ್ನೊಂದು ಫ್ರೆಂಡ್ಸ್, ನಾನು ಅವ್ರಿಗೆ 250 ಕೊಡಬೇಕು ಕರೆಕ್ಟು. ಅವರು ರಂಜಾನಲ್ಲಿ ಬಿಜಿ ಆದ್ರೆ ನಾನು ಬಿಜಿ ಆದೆ, ಕೊಟ್ಟಿಲ್ಲ. ಇವತ್ತು ಹೋಗಿ ನನ್ನ ಅಕೌಂಟಲ್ಲಿ ಹಾಕ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ನಾನೊಂದು ಲೋನ್ ತಗೊಂಡಿದ್ದೆ 25,000ನ. ಅವರೇ ಕರೆದು ಕೊಡ್ತಾರೆ ನೋಡಿ. ಫಸ್ಟ್ 10,000 ಕೊಟ್ಟಿದ್ರು ಫ್ರೆಂಡ್ಸ್. ಆವಾಗ ಒಂದು ಸ್ಕೀಮ್ ಮಾಡಿದರು ಕರೋನಾದಲ್ಲಿ,
ಹೂವಿನ ವ್ಯಾಪಾರ ಮಾಡೋರಿಗೆ, ತರಕಾರಿ ವ್ಯಾಪಾರ ಮಾಡೋರಿಗೆಲ್ಲ ಬೀದಿ ಬದಿ ಮಾಡೋರಿಗೆ ಲೋನು ಅಂತ. ಇರಲಿ ಫ್ರೆಂಡ್ಸ್, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರಲ್ಲ ಅಂತ ನಾನು ಹೋಗಿ ಜೆರಾಕ್ಸ್ ಎಲ್ಲ ಮಾಡಿ ಕೊಟ್ಟು ಬಂದರೆ ಬೆಳಗ್ಗೆಗೆ ನನಗೂ ಲೋನ್ ಆಯಿತು 10,000. ಈಗ ಫ್ರೆಂಡ್ಸ್ ಅವರೇ ಕರೆದು 25,000 ಕೊಟ್ಟಿದ್ದಾರೆ. ನಾನೇನು ತಿಳ್ಕೊಂಡಿದ್ದೀನಿ 25,000ಕ್ಕೆ 2,500 ಕಟ್ಟಾಗುತ್ತೇನೋ ಅಂತ. ಆಗ 10,000ಕ್ಕೆ ಒಂದೊಂದು ಕಟ್. ಆದರೆ ಅವರು ಇವಾಗ ಕಟ್ ಮಾಡ್ಕೋದಿರೋದು ಓನ್ಲಿ 1,300 ಅಷ್ಟೇ. ಅದೇ 1,000 ನನಗೆ ಇವಾಗ ಉಳಿದಿರೋದು. ಇನ್ನು ಬೆಳಗ್ಗೆ ಒಂದು 400 ರೂಪಾಯಿನ ತರಕಾರಿ ಅದು ಇದು ಹೋಗಿ ತಗೊಂಡು ಬಂದೆ. ಈಗ ಅದು ಉಳಿದ ಮೇಲೆ ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬೇಕಲ್ಲ. ಇವಾಗ ಹೋಗಿ ಅವ್ರಿಗೆ 250, ಆಮೇಲೆ ಕರೆಂಟ್ ಬಿಲ್ 100 ಬಂದಿತ್ತು ಫ್ರೆಂಡ್ಸ್, ಅದನ್ನು ಕಟ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ಯಾವ್ದಾರ ದುಡ್ಡು ಇದ್ದಾಗ ಅದನ್ನು ನಾನು ಇದಕ್ಕೆ ಮುಂಚೆ ನಾವು ಬೇರೆ ಏನಕ್ಕಾದ್ರೂ ಖರ್ಚು ಮಾಡೋಕ್ಕೆ ಮುಂಚೆ ನಮ್ಮದು ವ್ಯವಹಾರ ಏನೈತೆ ಅದನ್ನು ಮುಗಿಸ್ಕೊಬಿಡ್ಬೇಕು. ಅದಕ್ಕೆ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಖಾಲಿ ಆಗಿತ್ತು, ಹೋಗಿ ತಗೊಂಡು ಬಂದೆ. ಆಮೇಲೆ 100 ರೂಪೀಸ್ ಕರೆಂಟ್ ಬಿಲ್ ಬಂದಿತ್ತು, ಅದನ್ನು ಹಾಕಿದೆ. ಇನ್ನು 400 ಇದೆ. ಇನ್ನೊಂದು 2 ಡೇಸ್ಗೆ ನಮಗೆ ಅಕೌಂಟ್ಗೆ ಪೇಮೆಂಟ್ ಬರುತ್ತಲ್ಲ, ಅದಕ್ಕೆ ಬಂದ ಮೇಲೆ ಹಾಕ್ತೀನಿ. ಯಾಕೆ ಗೊತ್ತಾ, ಈಗ ನಾನು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಬರೀ 200 ಉಳ್ಕೊಳ್ಳುತ್ತೆ. ಅವರೇನು ನಮಗೆ ಹಳಬ್ರು ಫ್ರೆಂಡ್ಸ್, 10-15 ವರ್ಷದಿಂದ ಬ್ಲೌಸ್ ಹೊಲ್ಕೊಡ್ತಾರೆ, ಅವರೇನು ಅರ್ಜೆಂಟ್ ಮಾಡಲ್ಲ. ಹಂಗಾಗಿ ಏನಂದರೆ ಫ್ರೆಂಡ್ಸ್, ನನ್ನ ಬ್ಲೌಸ್ನೆಲ್ಲ ತುಂಬ ಚೆನ್ನಾಗಿ ಹೊಲಿತಾರೆ ಅವರು. ಡ್ರೆಸ್ನೂ ಅಷ್ಟೇ. ಎಲ್ಲರೂ ಕೇಳ್ತಾರೆ, ಮೇಡಮ್ ನೀವು ತುಂಬ ಚೆನ್ನಾಗಿ ನೀವು ಡ್ರೆಸ್ ಹೊಲಿಸ್ಕೊತೀರಾ ಮತ್ತು ಬ್ಲೌಸ್ನು ಚೆನ್ನಾಗಿ ಹೊಲಿತಾರೆ ಅಂತ. ಫ್ರೆಂಡ್ಸ್ ನಾನೇನು ಗೊತ್ತಾ, ನಮಗೆ ಈ ಹಾಕೊಂಡಾಗ ನಮಗೆ ಬ್ಲೌಸು ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೆ ಫ್ರೆಂಡ್ಸ್ ನಾನು ಎಲ್ಲದಕ್ಕೂ ಒಂದೊಂದು ಸಿಂಪಲ್ ಡಿಸೈನು ಇವತ್ತೆಲ್ಲ ಹುಡುಕ್ತೀನಿ. ಟೈಮ್ ಇದ್ದರೆ 3 ಸೀರೆಗೂ 3 ಹುಡುಕ್ತೀನಿ. ಒಂದು ಪ್ಲೈನ್ ಬ್ಲೌಸ್ ಬಂದಿದೆ, ಇನ್ನೊಂದು ವರ್ಕ್ ಬ್ಲೌಸ್ ಬಂದಿದೆ. ಅದಕ್ಕೇನು ನಾವು ಮಾಡೋಂಗಿಲ್ಲ, ಆದರೆ ಅದಕ್ಕೂ ಒಂದು ಡಿಸೈನ್ ಇರುತ್ತೆ. ನಾನು ಹೇಳಿದ್ನಲ್ಲ ರಿತಿಕಾ ಯಲಹಂಕ ಟೈಲರು ಅಂತ, ಅವ್ರದ್ದು ಪೇಜ್ಗೆ ಹೋಗಿ ಹುಡುಕ್ತೀನಿ ಫ್ರೆಂಡ್ಸ್ ನಾನು. ಅದು 3. ಇನ್ನೊಂದು ಫೋಟೋ ತಗೊಂಡಿದ್ದೆ ಈ ಥರ ಗೆರೆ ಥರ. ಅದು ನಾನು ಎಲ್ಲ ಫೋಟೋ ಸ್ಟಾಕ್ ಜಾಸ್ತಿ ಆಗೈತೆ ಅಂತ ಇಟ್ಟಿರ್ತೀನಲ್ಲ, ಆವಾಗ ನೋಡಿದ್ರೆ ಫ್ರೆಂಡ್ಸ್ ಅದು ಹೋಗಿದೆ, ಇಲ್ಲ. ಹಂಗಾಗಿ ಇವತ್ತು ಹುಡುಕತ್ತೀನಿ. ನಾಳೆ ಮಂಗಳವಾರ, ಬುಧವಾರ ಹೋಗಿ ಆವಾಗ ನಾನು ಒಂದು ಅರ್ಧ ಅವರ್ ಬೇಗನೆ ಹೋಗ್ಬಿಟ್ಟು ಅವ್ರಿಗೆ ಡಿಸೈನ್ ಕೊಟ್ಟು ಎಲ್ಲನೂ ಕೊಟ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಡ್ರೆಸ್ಗೂ ಅಷ್ಟೇ ನಾನು ಡಿಸೈನ್ ಕೊಡ್ತೀನಿ, ಸ್ಲೀವ್ಗಾಗಿರ್ಬೋದು, ಯಾವುದಕ್ಕಾಗಿರ್ಬೋದು. ಅದೇ ಈ ಸಲ ನಾನು ಫ್ರೆಂಡ್ಸ್ ಫಿಶ್ ಕಟ್ಟಿಂಗ್ ಥರ ಒಂದು ಸ್ಲೀವ್ ಹೊಲಿಸ್ಕೋಬೇಕು ಅಂತಿದ್ದೀನಿ. ಇದಕ್ಕೆ ಡ್ರೆಸ್ಗೆ ಇನ್ನೊಂದು ಗೆರೆ ಥರ ಒಂದು ನನ್ನ ಮಗಳೊಂದು ಹೊಲಿಸ್ಕೊಂಡವಳೆ. ಆದರೆ ಅವಳಷ್ಟು ಗ್ರ್ಯಾಂಡಾಗಿ ಹೊಲಿಸ್ಕೊಳ್ಳಲ್ಲ, ನಾನು ಸಿಂಪಲ್ಲಾಗಿ ಹೊಲಿಸ್ಕೊತೀನಿ. ಅಷ್ಟು ನಂದು ಇನ್ನೂ ಕೊಟ್ಟು ಬಂದಿರೋ ಫ್ರೆಂಡ್ಸ್. ಬೆವರು ನೋಡಿ ಯಾವ ಥರ ಬರ್ತಾಯಿದೆ. ಇನ್ನು ಫ್ರೆಂಡ್ಸ್ ಬನ್ನಿ, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಈ ತಿಂಗಳೆಲ್ಲ ನಾನು ಅದಕ್ಕೆ ಫ್ರೆಂಡ್ಸ್ ನೋಡೋಣ, ಸ್ವಲ್ಪ ಮಾನಿಟೈಸನ್ಗಾದರೂ ಹೆಲ್ಪ್ ಆಗುತ್ತೆ. ಇನ್ನು ಲೈವು ಬ್ಯಾಕ್ ಸೈಡ್ ಫೇಸ್ ಲೈವ್ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್, ನಾನು ಮಾಡೇ ಇಲ್ಲ. ರಜಾ ಇದ್ದಾಗ ಒಂದು 2 ಅವರ್ ಕೂತ್ಕೊಂಡು ಮಾಡೋಣ ಅನ್ಕೋತೀನಿ ಫ್ರೆಂಡ್ಸ್, ಆಗೋದೇ ಇಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ಸೋಮವಾರ ನಾನು ಏನೆಲ್ಲ ಮಾಡಿದೆ, ಎಷ್ಟು ಗಂಟೆಗೆ ಎದ್ದೆ ಅಂದರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನು ತುಂಬ ಲೇಟಾಗೆದ್ದೀನಿ. 7:40ಕ್ಕೆ ಎದ್ದಿದ್ದೀನಿ. ಇನ್ನೇನು 8 ಗಂಟೆ ಅನ್ಕೊಳ್ಳಿ. ಆಮೇಲೆ 8 ಗಂಟೆಗೆ ಎದ್ದು ಫ್ರೆಂಡ್ಸ್ ಫಸ್ಟ್ ಹೋಗಿ ನಾನು ದೇವ್ರ ಫೋಟೋ ನೋಡ್ತೀನಿ. 2 ಫಿಶ್ಗೆ ಫುಡ್ ಹಾಕ್ತೀನಿ. ಚಿಕ್ಕದೊಂದೈತೆ, ಇನ್ನು ದೊಡ್ಡದು ಮಾಮೂಲಿ ತೋರಿಸಿದ್ದೀನಿ. ಅದನ್ನೆಲ್ಲ ನನ್ನ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. 2ಕ್ಕೂ ಫುಡ್ ಹಾಕಿ ಫ್ರೆಂಡ್ಸ್ 1 ಕಪ್ಪು ಫುಲ್ಲು ಬಿಸಿ ನೀರು ಕಾಸ್ಕೊಂಡು 1 ಲೆಮನ್ ಪೂರ್ತಿ ಹಿಂಡ್ಬಿಟ್ಟು ಕುಡಿದ್ಬಿಟ್ಟೆ. ಯಾಕೆ ಅಂದರೆ ಗ್ಯಾಸ್ಟ್ರಿಕ್ ಇತ್ತಲ್ಲ, ಸ್ವಲ್ಪ ಪೇಯ್ನ್ ಕಮ್ಮಿ ಆಗಿದೆ ಫ್ರೆಂಡ್ಸ್. ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ. ನಿನ್ನೆ ನಮ್ಮ ಮೆಡಿಕಲ್ ಅವ್ರು ಹೇಳಿದ್ರು, ಮೇಡಮ್ ಈ ಟ್ಯಾಬ್ಲೆಟು ಜಾಸ್ತಿ ತಗೋಬೇಡಿ, ಇದು ಇನ್ನೊಂದು 2 ಡೇಸ್ ನುಂಗಿ ಸಾಕು, ನಿಮಗೆ ಕ್ಲಿಯರ್ ಆಗೋಗುತ್ತೆ, ಅತಿಯಾಗಿ ಟ್ಯಾಬ್ಲೆಟ್ ತಗೋಬೇಡಿ. ಅವರು ನನಗೆ ಹೇಳಿದ್ರು, ನಾನು ಡೈಲಿ ಆಲ್ರೆಡಿ ಜ್ಯೂಸ್ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಅವ್ರು ಹೇಳಿದ್ದು ಆದಷ್ಟು ಲೆಮನ್ ಜ್ಯೂಸ್ ಕುಡೀರಿ ಜಾಸ್ತಿ ಅಂದಿದ್ದಾರೆ. ಅದಕ್ಕೆ ಫ್ರೆಂಡ್ಸ್ ಈಗ ನಾನು 1 ಬಾಟ್ಲು ತುಂಬ ಲೆಮನ್ ಜ್ಯೂಸೇ ಮಾಡ್ಕೊಂಡೋಗ್ತೀನಿ. ಲೆಮನ್ನು ಮತ್ತು ಇನ್ನು ನಲ್ಲಿಕಾಯಿ ಬೆಳಗ್ಗೆನೇ ಹಾಕಿ ಕುಡಿದಿದ್ದೀನಿ. ನಲ್ಲಿಕಾಯಿ ದಾಳಿಂಬೆ ಇತ್ತು ಒಂದು ಸ್ವಲ್ಪ ಫ್ರೆಂಡ್ಸ್, ಖಾಲಿ ಆಯಿತು. ಹಂಗಾಗಿ ಅದೇ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಯಿತು ಫ್ರೆಂಡ್ಸ್, ಇನ್ನು ಅರ್ಧ ಗಂಟೆ ಐತೆ ನಾನು ಡ್ಯೂಟಿಗೆ ಹೋಗೋದು. ನಾನೊಂದು 1/4 ನಿಮಿಷ ಐತೆ ಅನ್ನಂಗೆ ಮನೆ ಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ ಅದು ಮಾಡೋಣ ಅಂತಂದರೆ ರಾಗಿ ಹಸಿಟ್ಟು ಖಾಲಿ ಆಗಿತ್ತು, ರಾಗಿ ಮಾಡಬೇಕು. ಅಕ್ಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಅದಕ್ಕೆ ಇರಲಿ, ಈಗ ರೊಟ್ಟಿಗೆ ಆಯ್ತದಲ್ಲ ಅಂತ 4 ರೊಟ್ಟಿ ಆಯಿತು. ರೊಟ್ಟಿ ಮಾಡಿದೆ. ಫಸ್ಟೇ ರೈಸ್ ಮಾಡಿಟ್ಬಿಟ್ಟೆ. ಸಾಂಬಾರು ಯಾಕೆ ಮಾಡಲಿಲ್ಲ ಅಂದರೆ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ಕರ್ಡ್ ರೈಸ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಇದು ಪಾಲಕ್ ಸೊಪ್ಪು ತಂದಿದ್ದೀನಿ, ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ, ಕರ್ಬೇವಿನ ಸೊಪ್ಪು ತಂದಿದ್ದೀನಿ, ಸಬ್ಬಕ್ಕಿ ಸೊಪ್ಪು ಒಂದೊಂದು ಕಟ್ಟು ತಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಅಂಗಡಿಲಿ ಹಂಗೆ ಸೌತೆಕಾಯಿ ತಗೊಂಡು ಬಂದೆ. ಇಷ್ಟು ನನಗೆ ಬೇಕಿತ್ತು. ಎಣ್ಣೆ ಖಾಲಿ ಆಗಿತ್ತು ಫ್ರೆಂಡ್ಸ್. ಈಗ ಏನು ರೇಷನ್ ಅಂಗಡಿಗೆ ಹೋಗೋದು ಅಂದ್ಬಿಟ್ಟು 1 kg ಸನ್ಪ್ಯೂರು, 1 kg ಕಲ್ಲುಪ್ಪು, 1 kg ಪುಡಿ ಉಪ್ಪು, ಇಷ್ಟನ್ನು ನಾನು ಬೆಳಗ್ಗೆ ತಂದಿನಿ. ಅದಕ್ಕೆ 420 ರೂಪಾಯಿ ಆಯಿತು. ಅದೇ ಹೇಳಿದ್ನಲ್ಲ ನಿಮಗೆ, ಆ 1000 ರೂಪಾಯಿ ಉಳಿದಿತ್ತು ಅಂತ. ಹೆಂಗೂ ಉಳ್ದೈತಲ್ಲ, ಥರನ ಇರೋದು ಅಂತ. ಅದಕ್ಕೆ ಫ್ರೆಂಡ್ಸ್ ರೇಷನ್ ಅಂಗಡಿಗೆ ಆಮೇಲೆ ಇನ್ನು 2-3 ಡೇಸ್ ಬಿಟ್ಟು ಹೋಗಿ ರೇಷನ್ ಅಂಗಡೀಲಿ ಎಲ್ಲನೂ ತರೋಕ್ಕಾಗುತ್ತೆ ಉಳಿದಿದ್ದು ಅಂತ ಸುಮ್ಮನಿದ್ದೀನಿ. ಇಷ್ಟು ಇವತ್ತು. ಇನ್ನು ಫ್ರೆಂಡ್ಸ್ ಬಟ್ಟೆ ಹಾಕಿದ್ದೀನಿ ಮಿಷನ್ಗೆ, ಬೆಡ್ಶೀಟ್ ತೆಗ್ದು ಹಾಕಿದೆ. ಆದರೆ ಅದನ್ನು ನಾನು ಒಣಗಾಕಿಲ್ಲ, ಆಚೆಗೆ ಹೋಗುವಾಗ ಒಣಗಾಕ್ಬಿಟ್ಟು ಹೋಗ್ತೀನಿ. ಏನು ಮಾಡೋದು ಫ್ರೆಂಡ್ಸ್, ಎಷ್ಟೇ ಫ್ಯಾನ್ ಇದ್ರೂ ಸೆಕೆ ಅಂತೂ ತಡ್ಕೊಳಕ್ಕಾಗಲ್ಲ. ನಿಮಗೆ ಗೊತ್ತು, ನಮ್ಮ ಫ್ಯಾನ್ ಸ್ವಲ್ಪ ಸ್ಲೋ ಆಗಿ ತಿರುಗ್ತಾಯಿದೆ. ಹೇಳಿದ್ದೀನಿ ನಮ್ಮ ಓನರ್ ಅಣ್ಣಂಗೆ,
ಅವರು ಇನ್ನೂ ಮಾಡಿಕೊಡ್ಲಿಲ್ಲ. ನೋಡೋಣ ಇನ್ನೊಂದು 2 ದಿವಸ ಮತ್ತೆ ಹೋಗಿ ಕೇಳಿ ಮಾಡಿಸ್ತೀನಿ. ಅದು ಒಂದು ಸ್ವಲ್ಪ ಸ್ಲೋವಾಗಿ ತಿರುಗುತ್ತೆ, ಫ್ಯಾನು ಸೆಕೆ ಬರಲ್ಲ ಅದು, ಹಂಗಾಗಿ. ಇನ್ನು ಫ್ರೆಂಡ್ಸ್ ಆಯಿತು, ರಾಗಿ ರೊಟ್ಟಿನೇ ಮಾಡಿದೆ, ದೇವ್ರ ಪೂಜೆ ಆಯಿತು, ಮತ್ತು ರೈಸ್ ಮಾಡಿದೆ, ಪಾತ್ರೆ ಎಲ್ಲ ಅಂತ ತೊಳೆದೆ. ನಂದು ಯಾವ ಪಾತ್ರೆನೂ ಇಲ್ಲ. ಇನ್ನು ಆ ಬಟ್ಟೆ ಒಂದು ಒಣಗಾಕಿದ್ರೆ ನಂದು ಕೆಲಸ ಫಿನಿಶ್ ಆಯಿತು. ನಾನು ಡೈಲಿ ಇಷ್ಟು ಕೆಲಸ ಮಾಡಲೇಬೇಕು ಫ್ರೆಂಡ್ಸ್. ಕೈಯಾದ್ರೂ ನೋಯಲಿ, ಕಾಲಾದ್ರೂ ನೋಯಲಿ, ನನ್ನ ಮಗಳು ಇರಲಿ ಇಲ್ಲದೆ ಹೋಗಲಿ ಫ್ರೆಂಡ್ಸ್, ನಾನು ಇಷ್ಟು ಕೆಲಸ ಮಾಡಲೇಬೇಕು. ಆ ಥರ ಇಷ್ಟು ಕೆಲಸ ನಾನು ಮಾಡಲೇಬೇಕು. ನಾನು ಮನೇಲಿ ಡೈಲಿ ಸೆಕೆಂಡ್ ಶಿಫ್ಟ್ ಇದ್ದೀನಿ ಫ್ರೆಂಡ್ಸ್. ಹಂಗಾಗಿ ಇಷ್ಟು ಕೆಲಸ ಮುಗೀತು. ಅಕ್ಕಿ ಹಿಟ್ಟು ಎಲ್ಲ ನೋಡೋಣ, ನಾಳೆ ಬಿಡಿಸ್ಕೊಂಡು ಬರೋಣ ಅನ್ಕೋತೀನಿ. ಅವರು ಓಪನ್ ಮಾಡೋದೆ 10:30ಗೆ. ಇನ್ನೇನು ಫ್ರೆಂಡ್ಸ್, ಟೈಮು ಇನ್ನು ಅರ್ಧ ಗಂಟೆ ಐತೆ. ಅದೇ ಸುಮ್ಮನೆ ಟೈಮ್ ನೋಡಿದೆ ವಾಚಲ್ಲಿ. ಇಷ್ಟು ನನ್ನ ಡೈಲಿ ರೋಟೀನು ಫ್ರೆಂಡ್ಸ್. ಈಗ ನಾನು ಲೆಮನ್ ಜ್ಯೂಸ್ ಮಾಡ್ಕೋಬೇಕು, ಆಮೇಲೆ ಬಟ್ಟೆ ಐರನ್ನು ಮಾಡಿದೆ. ಇನ್ನೇನು ಕೆಲಸ ಇಲ್ಲ, ಮನೆ ಕಸ ಗುಡಿಸಿ ಆಯಿತು, ಬಟ್ಟೆನೂ ವಾಶ್ ಆಯಿತು. ಇನ್ನು ಸದ್ಯಕ್ಕೆ ನಂದು ಯಾವುದು ಪೆಂಡಿಂಗ್ ಕೆಲಸ ಇಲ್ಲ ಫ್ರೆಂಡ್ಸ್. ಇನ್ನು ನಾನು ಬರೋದು 11:30ಗೆ. ಸಾಂಬಾರು ಒಂದು ಮಾಡಿಲ್ಲ ನಾನು. ಮೊಸರನ್ನ ಅಲ್ಲಿಗೆ ತಗೊಂಡಿದ್ದೀನಿ, ರೊಟ್ಟಿನೂ ತಗೊಂಡಿದ್ದೀನಿ, ಹಾಗಲಕಾಯಿ ಪಲ್ಯನೂ ತಗೊಂಡಿದ್ದೀನಿ. ಹಂಗಾಗಿ ಇನ್ನೇನು ತಗೊಂಡಿಲ್ಲ. ಇನ್ನು ಫ್ರೆಂಡ್ಸ್, ನಮಗೆ ಇನ್ನೊಂದು ಹಬ್ಬ ಬರೋದು ಬಸವನ ಜಯಂತಿ ಹಬ್ಬ, ಲಿಂಗಾಯತರಿಗೆ. ಇನ್ನು ನನ್ನ ಮಗಳೇನೋ ಇವತ್ತು ಬರ್ತಾಳೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಹಂಗಾಗಿ ಊರಿಗೆ ಹೋಗಿದ್ದಾಳಲ್ಲ, ಬರಲಿಲ್ಲ. ದಯವಿಟ್ಟು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಇದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಎಲ್ಲರೂ ವೀಡಿಯೋ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ನಂದು ಡೈಲಿ ರೋಟೀನು ಇಷ್ಟ ಆಗಲೇಬೇಕು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ, ಒಂದು 8 ಡೇಸ್ ಮುಂಚೆ 2 ಡೇಸ್ ಮಳೆ ಬಂತು. ಆ ಮಳೆ ಬಂದ ಮೇಲೆ ಫ್ರೆಂಡ್ಸ್ ಹೀಟ್ ಜಾಸ್ತಿ ಆಗ್ತಾಯಿದೆ. ಇವಾಗ ಮಳೆ ಬಂದರೆ ಸ್ವಲ್ಪ ಕೂಲಾಗಿರಬೇಕಲ್ಲ. ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ಮಳೆ ಬಂದ ಮೇಲೇ ಬಿಸಿಲು ಜಾಸ್ತಿ ಆಗಿದೆ. ಒಳಗಡೆ ಕೆಲಸ ಮಾಡ್ತಿದ್ರು ಫ್ರೆಂಡ್ಸ್, ಸಕ್ಕೆ ಉಕ್ಕದಂಗೆ ಆಗುತ್ತೆ. ಅಪ್ಪ ತಡಿಯೋಕ್ಕಾಯ್ತಲ್ಲ. ಇನ್ನು ನೆನ್ನೆ ಅಂತೂ ಫ್ರೆಂಡ್ಸ್ ಎಷ್ಟೊಂದು ಬಿಸಿಲು, ಗಾಡಿ ಓಡಿಸ್ಕೊಂಡೋದೆ. ಈ ಕೈಯೆಲ್ಲ ಫ್ರೆಂಡ್ಸ್ ನನಗೆ ಸುಟ್ಟೋದಂಗೆ ಆಗ್ಬಿಡ್ತು. ಅಷ್ಟೊಂದು ಬಿಸಿಲಿದೆ ಫ್ರೆಂಡ್ಸ್. ಒಳಗಡೆ ಇದ್ರೂ ಇರೋಕ್ಕಾಗಲ್ಲ, ಏನು ಮಾಡೋಂಗಿಲ್ಲ. ಆ ಥರ ಆಗಿ ಇವಾಗ ಬಿಸಿಲು ಇಷ್ಟೊಂದೈತೆ. ನಾವು ಬಿಸಿಲು ಬರಲಿ, ಮಳೆ ಬರಲಿ, ಚಳಿ ಬರಲಿ, ಬದುಕಲೇಬೇಕಲ್ಲ. ಇನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟ ಆಗಿದೆ. ಇನ್ನು ಫ್ರೆಂಡ್ಸ್, ರಂಜಾನು ನನಗೆ ನಮ್ಮ ರಂಜಾನ್ ಹುಡುಗ ಬಂದು ಅವರು ಸ್ವೀಟ್ ತರಕ್ಕೆ ಬಂದರು. ಬೇಡ ಅಂದರೆ ಅದಕ್ಕೆ ಚಿಕ್ಕದು ಕಿತ್ಲೆ ಹಣ್ಣು ಬರ್ತಲ್ಲ, ಅಲ್ಲೈತೆ ಕಿತ್ಲೆ ಹಣ್ಣು, ಬನಾನಾ ಮತ್ತು ಸೀಬೆಕಾಯಿ ಎಲ್ಲನೂ ಫ್ರೂಟ್ ತಗೊಂಡು ಬಂದು ಕೊಟ್ಟಿದ್ದಾರೆ. ಅವ್ರದ್ದು ರಂಜಾನ್ ಅಲ್ವಾ, ನಾವು ನಾನ್ ವೆಜ್ ತಿನ್ನಲ್ವಲ್ಲ. ಓಕೆ ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.